ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೇಕಾರ ಕರ್ಣ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ಕೇಳ್ಕೊಳೋದಿಷ್ಟೇ, ಈ ವಿಡಿಯೋ ನಮ್ಮ ಎಳಕಲ್ ನಗರಸಭೆಯವರಿಗೋಸ್ಕರ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಈ ರಸ್ತೆ ಸುಮಾರು 2 ತಿಂಗಳಿಂದ ಹೀಗೆ ನಡೀತಾ ಇದೆ. ನಿಮ್ಗೆ ಈಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಎಷ್ಟು ಕೆಟ್ಟದಾಗಿದೆ ಅಂದರೆ ಈ ರಸ್ತೆ 2 ತಿಂಗಳಿಂದ ಇಲ್ಲಿ ನಾವಿರೋರು ನೀಲಕಂಠೇಶ್ವರ ಕಾಲೋನಿ ಸುತ್ತಮುತ್ತಲ ಇರೋ ಪ್ರದೇಶದ ಜನ ಇಲ್ಲಿ ಕೇವಲ ನೇಕಾರ ಜನ ಮತ್ತು ಬಡಬಗ್ಗರು ಕೂಲಿ ಕಾರ್ಮಿಕರ ಇಲ್ಲಿ ವಾಸ ಮಾಡ್ತೀವಿ. ನಾವು ನಿಮ್ಗೆ ನಗರಸಭೆಯವರಿಗೆ ಮತ್ತು KBರಿಗೆ ಕೇಳಿದ ಒಂದೇ ಮಾತಿಗೆ, ಒಂದು ವಾರದಾಗನ ಈ ಜಾಗದಲ್ಲಿರುವಂಥ ಅಡ್ಡ ಇದ್ದಂಥ 2 ಲೈಟಿಂಗ್ ಕಂಬಗಳನ್ನು ತೆಗೆದು ಕೊಟ್ರಿ. ಬಟ್ ಈ ರಸ್ತೆ ಕಾಮಗಾರಿ ಮಾಡೋರು ಯಾರಿದ್ದಾರಲ್ಲ, ಅವರು ಹಂಗೆ ಕೆಲಸ ಮುಂದುವರಿಸ್ಲಾರ್ದ ಬಿಟ್ಟುಬಿಟ್ರೆ. ಸೊ ನೀವು ಜಿಲ್ಲಾ ಪಂಚಾಯತು ಹಿಂಗೆ ಅನ್ನಕೋಬೇಡ್ರಿ. ಯಾಕಂದ್ರೆ ನಾವು ವಾಸ ಮಾಡ್ತಾಯಿರೋದು ಇಳಕಲ್ನಾಗ, ಕೂಲಿ ಕಾರ್ಮಿಕರು ಭಾಳ ನಾವು ಅಡ್ಡಾಡೋಕ್ಕೂ ಆಗೋಲ್ಲ. ಇವತ್ತು ಒಂದು ಹೊತ್ತಿಂದು ಊಟ ಮಾಡ್ಬೇಕಾದ್ರೆ ನಾವು ದುಡಿದು ಮಾಡ್ಬೇಕಾಕತಿ. ನಗರಸಭೆ ಅಂತ ಇರೋದು ನಮ್ಮ ಅಭಿವೃದ್ಧಿಗೆ ನಮ್ಗೆ ಅನಾನುಕೂಲ ಆದ್ರಾಗಿನ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಂತನ ಇರೋದಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ನೀವೇ ತೊಗೊತೀರಿ, ಜಿಲ್ಲಾ ಪಂಚಾಯತ್ ಅಲ್ಲಿ ನಾವು ಕಟ್ಟೋಕೆ ಹೋಗೋದಿಲ್ಲ. ದಯವಿಟ್ಟು ನಮ್ಗೆ ಅಡ್ಡಾಡೋಕ್ಕೂ ಆಗೋದಿಲ್ಲ. ಇದ್ರ ಮೂಲಕ ಕೇಳ್ಕೊಳೋದೇನಂದ್ರೆ, ಈ ರಸ್ತೆನ ಆದಷ್ಟು ಜಲ್ದಿ ಅವರಿಗೆ ಡೆಡ್ಲೈನ್ ಕೊಡ್ರಿ, 1-2 ದಿನದಾಗ ಚಾಲೂ ಮಾಡಿ ಶುದ್ಧ ಮಾಡೋದಕ್ಕೆ. ನಾವು ಏನ್ ಹೇಳ್ಬೇಕು ಸರ್, ಇದು ಯಾವಾಗ ಮಾಡ್ತಾರಂತ ಗೊತ್ತಿಲ್ರಿ. ನಾವು ನೈಕಾರರು ಓಡಾಡೋರ್ಗೆ ಬರೋರ್ಗೆ ಎಲ್ಲಾ ತೊಂದ್ರೆ ಆಗ್ಬಿಟ್ಟೈತ್ರಿ. ಈ ರೋಡ್ ಯಾವಾಗ ಮಾಡ್ತಾರಂತ ಮೊದ್ಲು ಬೇಕಾಗೈತ್ರಿ. ಯಾಕಂದ್ರೆ ಇಲ್ಲಿ ಒಂದು 4-5 ಜನ ಗಾಡಿ ಹಾಕ್ಯಂಡ್ ಬಿದ್ದಿದ್ದಾರೆ, ಚಿಕ್ಕ ಮಕ್ಕಳನ್ನು ಬಿದ್ದಿದ್ದಾರೆ. ಅವರಿಂದ ನೋಡ್ಕೇಸಿ ಕಷ್ಟ ನೋಡಕ್ ಆಗ್ಲಾರ ಯಾವಾಗ ಮಾಡ್ತಾರಂತ ಅವ್ರಿಗೆ ತಿಳಿಬೇಕು ಸರ್. ಮತ್ತ ಇನ್ನೊಂದ್ ಏನ್ ಹೇಳೋದಂದ್ರ, ಈ ರೋಡ್ ಕಾಂಟ್ರಾಕ್ಟರ್ ಒಟ್ಟ ಬರೋಬರ್ ಇದ್ದಂಗಿಲ್ಲ ಮನುಷ್ಯ. ಇವನ್ನ ದಯವಿಟ್ಟು ಅವ ಕೆಲಸ ಮಾಡ್ತಾನಿಲ್ಲ, ಇನ್ನೊಂದ್ 2 ದಿನದಾಗ ಮಾಡ್ಲಿಲ್ಲ ಅಂದ್ರ ಅವನ್ನ ದಯವಿಟ್ಟು ನಗರಸಭೆದವ್ರು ಬ್ಲಾಕ್ ಲಿಸ್ಟ್ ನಾಗ ಹಾಕ್ಬಿಡ್ರಿ. ಅವ್ನಿಗೆ ಎಲ್ಲಿ ಕೆಲಸ ಸಿಗಬಹುದು ಆ ತರ ಮಾಡ್ರಿ. ಇದೊಂದು ಹೇಳಕ್ ಇಷ್ಟಪಡ್ತೀನಿ. ನೀವು ಏನಾದ್ರು ಇಲ್ಲ ಅಂದ್ರಗಿನ ಈ ಓಣಿ ನೀಲಕಂಠೇಶ್ವರ ಕಾಲೋನಿ ಮತ್ತೆ ಅದ್ರ ಎದುರುಗಡೆ ಇರುವಂತ ಕೊಳಗೇರಿ ಪ್ರದೇಶದಿಂದ ಎಲ್ಲಾ ಜನರು ನಗರಸಭೆಗೆ ಮುತ್ತಿಗೆ ಹಾಕೋ ಪ್ರಯತ್ನದಾಗ ಅದಾರ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾಡ್ರಿ ಅಂತ ಕೇಳ್ಕೊಂತೀನಿ ಇಷ್ಟ. ಮತ್ತ ಇಲ್ಲೆಲ್ಲಾರು ಬಡ ಬಗ್ರ ಅದಾರ, ನಡ್ಕೊಂಡು ಹೋಗ್ಬೇಕಾದ್ರೆ ರಾತ್ರಿ ಆಗ್ಲಿ ಲೈಟ್ನ ಅಷ್ಟು ಕಷ್ಟ ಅದಾವು. ಇಲ್ಲಿ ಲೈಟಿನ ವ್ಯವಸ್ಥೆನ ಅಷ್ಟು ಸರಿಗಿಲ್ಲ. ಕಲ್ಲು ಇಷ್ಟ ಇದ್ದತ್ನಾಗ ಮಕ್ಕಳು ಮರಿ ನಡ್ಕಂತ ಬರ್ತಾರೆ. ಇಲ್ಲಿ ಎಷ್ಟೋ ಜನ ಆಟೋದ ಬರ್ಬೇಕಂದ್ರಿಗಿನ 100-150 ರೂಪಾಯಿ ಯಾರಿಗೂ ಕೊಟ್ಟು ಅಫೋರ್ಡ್ ಮಾಡುವಷ್ಟು ಶಕ್ತಿನೂ ಇರೋದಿಲ್ಲ. ಅವ್ರು ದುಡಿಯೋದ ಒಂದು 300-400 ರೂಪಾಯಿ ಇರ್ತಾರೆ. ದಯವಿಟ್ಟು ಮುತುವರ್ಜಿಯಿಂದ ಆದಷ್ಟು ಬೇಗ ನಮ್ಗೆ ರಸ್ತೆ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ನೀಲಕಂಠೇಶ್ವರ ಕಾಲೋನಿ ಜನರ ಪರವಾಗಿ ಧನ್ಯವಾದ.